ಇನ್ನೊಂದು ಬೆಂಗಳೂರಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಕೊಳ್ಳೋದೆಲ್ಲ ತುಂಬಾ ತೊಂದರೆ. ಎಷ್ಟೋ ಜನ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮನೆ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ, ಅವ್ರಿಗೆ ಮಾತ್ರ ಇಷ್ಟಿಷ್ಟು ಎಕರೆಗಟ್ಟಲೆ ಜಾಗ ಬಿಡ್ಬೇಕು ಅಂತಾರೆ. ಸೊ ಈ ತರದೆಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಇದ್ರ ಬಗ್ಗೆ ಎಲ್ಲ ನೋಡಿ, BBMP IAS ಕಮಿಷನರ್ಗಳಿದ್ದಾರೆ, ಟೌನ್ ಪ್ಲಾನರ್ಸ್ ಇದ್ದಾರೆ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಕೂತ್ಕೊಂಡು ಅದ್ರ ಬಗ್ಗೆ ವಿ ಹ್ಯಾವ್ ಟು ವರ್ಕ್ಔಟ್ ಎ ಪ್ಲಾನ್ ಆಫ್ ಆ್ಯಕ್ಷನ್. ಯಾರಿಗೆ ಒದೆ ಬೀಳ್ತಾ ಇದೆ ಸಣ್ಣ ಪುಟ್ಟ ಅವ್ರಿಗೆ, ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಆಮೇಲೆ ನಮಗೇನು ಅಂತಂದ್ರೆ, ಇನ್ನೊಂದು ನೀವು ಹೇಳಿದ್ದಕ್ಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಸುಮಾರು 1250 ಕೆರೆಗಳು ಮಾಯ ಆಗಿದೆ. ಒಂದು ಕೆರೆ 50 ಎಕರೆ ಅಂದ್ಕೊಂಡ್ರು ಕೂಡ 70,000 ಕೆರೆ ಜಾಗನ ನುಂಗಾಕಿದ್ದಾರೆ. ಆಮೇಲೆ ನುಂಗಾಕಿರೋರು ಬೇರೆ ಯಾರೂ ಅಲ್ಲ, ಇದೇ ಮೂರು ಪಕ್ಷದ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೂತ್ಕೊಂಡು ಅದನ್ನು ನುಂಗಾಕಿದರೆ, ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ. ಇಲ್ಲಿ ಪಾಪ ಸಾಮಾನ್ಯ ಜನರ ಸಮಸ್ಯೆ ಏನು ಅಂತಂದರೆ, ಈ 70,000 ಎಕರೆನಲ್ಲಿ ಇಂಟು 20 ಅಂದ್ಕೊಂಡ್ರು ಕೂಡ 14,000 ಪ್ರಾಪರ್ಟಿಗಳು ಕೆರೆ ಜಾಗದಲ್ಲಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ. ಈಗ ಇವರು ಈ ಬಿ ಖಾತೆಯಿಂದ ಎ ಖಾತೆ ಮಾಡೋಕೆ ಕೊಟ್ಟಿದ್ದಾರಲ್ಲ, ಇವರೇ ಅನಧಿಕೃತವಾಗಿ ಮಾರಾಟ ಮಾಡಿರುವ ಸರ್ಕಾರಿ ಮತ್ತು ಕೆರೆಗಳ ಜಾಗಗಳನ್ನು ಬಿ ಖಾತೆ ಆಗಿದ್ದಲ್ಲ, ಅದನ್ನು ಪೆನಾಲ್ಟಿ ಅಂದರೆ ಸರ್ಕಾರಿ ಜಾಗನ ಇವರು ಇಲ್ಲಿಗಲಾಗಿ ಮಾರಾಟ ಮಾಡಿ ಕಾಸು ಮಾಡಿಕೊಂಡು 1,000 ಕೋಟಿ 1,400 ಕೋಟಿ ಡಿಕ್ಲೇರ್ ಮಾಡಿರೋ ದುಡ್ಡುಗಳನ್ನು, ಆ ದುಡ್ಡುಗಳಿಗೆ ನ್ಯಾಯ ಕೊಡೋಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಕಟ್ಟಿರುವಂಥ, ಕೆರೆಗಳ ಜಾಗದಲ್ಲಿ ಕಟ್ಟಿರುವಂಥ ಬಿ ಖಾತೆ ಅವ್ರಿಗೆ ಎ ಖಾತೆ ಮಾಡೋಕೆ ಕೊಟ್ಟಿದ್ದಾರೆ. ಪಾಪ ಅಮಾಯಕ ಜನರಿಗೆ ಗೊತ್ತಿಲ್ಲ ಇದು. ಸೊ ನಾವೇನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಪೀಪಲ್ ಆರ್ ಲೂಟೆಡ್ ಅಟ್ ಎವ್ರಿ ಲೆವೆಲ್. ಒಂದು ಸಣ್ಣ ಸೈಟು 10 ಲಕ್ಷಕ್ಕೆ ಸಿಕ್ಕರೆ ನಾನು ಕೂಡ ತಗೊಳ್ತೀನಿ. ಏನಕ್ಕೆ ಅಂತಂದರೆ ನನಗೊಂದು ಪುಟ್ಟ ಮನೆ ಆಗಲಿ ಅಂತ. ಬಟ್ ಅದು ಕೆರೆ ಜಾಗ ಅಂತ ತಗೊಂಡ್ರೋನು ಗೊತ್ತಿಲ್ಲ, ಟೋಪಿ ಹಾಕಿರೋನು ಅದೇ ಆ ಲೋಕಲ್ MLA ರಾಜಕಾರಣಿಯ ಪುಡಾರಿ ಅಕ್ಕಪಕ್ಕ ಇರ್ತಾರಲ್ಲ, ಇವರು ಈ 420 ಅದನ್ನೆಲ್ಲ ಮಾಡಿರೋದು. ಈ 420 ಮಾರಾಟವನ್ನು 30 ವರ್ಷಗಳ ನಂತರ, ಅದೇ ಎಲ್ಲ 1250 ಕೆರೆಗಳನ್ನು ಚೆನ್ನಾಗಿ ಮುಚ್ಚಿ ಮಾರಿ ತಿಂದಿದ್ದಾಯಿತು. ಈಗ ಕಟ್ಕೊಂಡ್ರವ್ರಿಗೆ ಎ ಖಾತೆ ಕೊಡಬೇಕಲ್ಲ. ಎ ಖಾತೆ ಹೆಂಗೆ ಕೊಡ್ತಾರೆ ಅಂತಂದರೆ, ಪೆನಾಲ್ಟಿ 5% ಕಟ್ಕೊಂಡು ಆ ಸ್ಕೀಮನ್ನು, ಅನಧಿಕೃತ ಸೋಲ್ಡ್ ಔಟ್ ಕೆರೆಗಳ ಜಾಗಗಳನ್ನು, ಸರ್ಕಾರಿ ಜಾಗಗಳನ್ನು ಈಗ ಬಿ ಖಾತೆಯಿಂದ ಎ ಖಾತೆ ಮಾಡೋದು. ಇದು DK ಶಿವಕುಮಾರನ ಪ್ಲ್ಯಾನೇ ಇರಬೇಕು. ಯಾಕಂದರೆ ಒಳ್ಳೆ ತಲೆ ಅಂತೂ ಓಡಲ್ಲ ಅಪ್ಪನಿಗೆ, ಎಲ್ಲ ಇಂಥವೇ ಓಡೋದು. ಇನ್ಫ್ಯಾಕ್ಟ್ ನಾವು ಇದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ಕೆರೆ ಜಾಗಗಳಲ್ಲಿ ಮಾರಾಟ ಮಾಡಿರುವ ಪ್ರಾಪರ್ಟಿಗಳಿಗೆ ಎ ಖಾತೆನ ಪೆನಾಲ್ಟಿ ಕಟ್ಸ್ಕೊಂಡು ಕೊಡಬಾರದು. ಏನಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನು ಕೆರೆ ಅನ್ನೋದು, ವಾಟರ್ ಬಾಡಿ ಅನ್ನೋದು ಸ್ಟೇಟ್ ಗೌರ್ಮೆಂಟಿನ ಅವಿಭಾಜ್ಯ. ಇಟ್ ಈಸ್ ದೇ ಆರ್ ಅ ಕಸ್ಟೋಡಿಯನ್ ಯಾವುದೇ ಕಾರಣಕ್ಕೂ ಮಾರಬಾರ್ದು. 2,800 ಪ್ರಾಪರ್ಟಿ ಸ್ಟಾಮ್ ವಾಟರ್ ಡ್ರೈನ್ ಮೇಲೆ ಕೂತ್ಕೊಂಡಿದೆ, ಡೆಮಾಲಿಷಿಂಗ್ ಮಾಡಲ್ಲ. ಅದಕ್ಕೋಸ್ಕರನೇ ಬ್ಲಾಕ್ ಆಗುತ್ತೆ. 1,250 ಕೆರೆಗಳನ್ನು ಮಾರಾಟ ಮಾಡ್ಕೊಂಡಿದ್ದಾರೆ, ತಿಂದಾಕಿದ್ದಾರೆ, ನುಂಗಿದ್ದಾರೆ, 1,000 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದು ಕೂಡ ವಾಟರ್ ಬಾಡಿ ಇಲ್ಲ ಅಂತಂದರೆ, ಸರ್ ನಾಗರಿಕತೆ ಹುಟ್ಟಿರೋದೇ ನೀರಿಂದ, ನೀರೇ ಇಲ್ಲ ಅಂತ.